ಎಲ್ರಿಗೂ ನಮಸ್ಕಾರ. ನಾನು ಅನಿಲಾ ದಾಸ್. ನನ್ನ ಹೆಸರು ನಾನು ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೀನಿ. ಯಾಕಂದರೆ ನನ್ನ ಹೆಸರು ಮುಂದೆ ನಮ್ಮ ಅಪ್ಪನ ಹೆಸರು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಇದನ್ನು ನಮ್ಮ ಅಪ್ಪನ ಹೆಸರು ಒಂಥರ ಬ್ರ್ಯಾಂಡ್ ಥರ ಯೂಸ್ ಮಾಡಬೇಕು ಅನ್ನೋದೊಂದು ನನ್ನ ಕನಸು. ಅದಕ್ಕೋಸ್ಕರ ಈ ಚಾನಲ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ನೀವೆಲ್ಲರ ಸಪೋರ್ಟಿಂದ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಬೇಕು. ಏನಪ್ಪ ಒಬ್ಬಳೆ ಇಷ್ಟೊಂದೆಲ್ಲ ಹೇಳೋದು ಬಿಡ್ತಾಳೆ ಅಂತ ಅಂದ್ಕೊಳ್ತಾರೆ. ಯಾಕಂದರೆ ನಮ್ಮ ಮನೆಯವರಿದ್ದಾಗ ಎಣಿಸಿರಿ ಅಂದರೆ ನಮಗೆ ಪರ್ಫೆಕ್ಟಾಗಿ ಇರಬೇಕು. ಯಾಕಂದರೆ ಬೇರೆ ಮನೆಯಿಂದ ಶಿಫ್ಟ್ ಆಗ್ತಾ ಇದ್ದೀವಿ ಅಂದರೆ ಅದು ಪ್ಲೇಸಿಗೆ ಕರೆಕ್ಟಾಗಿ ಸೂಟ್ ಆಗೋವರೆಗೂ ನಾವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡ್ತಾನೇ ಇರ್ತೀವಿ. ನಮ್ಮ ಮನೆಯವ್ರಿಗೆ ಹಂಗಲ್ಲ, ಒಂದ್ಸರಿ ನಾನು ಈ ಕಡೆಯಿಂದ ಆ ಕಡೆಗೆ ಎಳೆದು ಬಿಡು ಅಂತಂದರೆ ಅಲ್ಲಿ ಅಷ್ಟೇ ಎಳೆದು ಬಿಡ್ತಾರೆ. ಮತ್ತು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಒಂಥರ ಸೋಂಬೇರಿ ಥರ. ನನಗೆ ಆ ಥರ ಅಲ್ಲ. ಎಷ್ಟು ಸರಿ ಚೇಂಜ್ ಮಾಡಿದ್ದೀನಿ ಅಂದರೆ ಅಷ್ಟು ಸರಿ ಚೇಂಜ್ ಮಾಡಿದ್ದೀನಿ. ನಿಮಗೆ ಒಂದು ಸರಿ ಅಷ್ಟೇ ತೋರಿಸಿದ್ದೀನಿ. ನಾನು ಇದನ್ನು ಬೆಳಗ್ಗೆ ಹಿಡ್ಕೊಂಡು ನಾನು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ರಾತ್ರಿ 8:30 ಆಗಿತ್ತು. ಅದ್ರಾಗೂ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಬೇಕು, ಬೆಳಗ್ಗೆ ತಿಂಡಿ ಮಾಡಬೇಕು, ಮತ್ತು ಅವ್ರು ಬಂದೋದಾಗ ಅವರಿಗೆಲ್ಲ ನೋಡ್ಕೋಬೇಕುಗಳೆಲ್ಲ ಗಾಡಿಯಿಂದ ಬಂದಿದ್ದಾವೆ ಅಂದರೆ ಫುಲ್ ಧೂಳು ಆಗಿಬಿಟ್ಟಿದ್ವು. ಅವನ್ನೆಲ್ಲ ಕ್ಲೀನಾಗಿ ಧೂಳೆಲ್ಲ ಒರೆಸಿ ತೊಳೆದ್ಬಿಟ್ಟು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಕಸ ಹೊಡೆದು ಮತ್ತೆ ನೆಲ ಒರೆಸಿ ಮತ್ತೆ ಸಾಯಂಕಾಲ ಇದನ್ನು ಪೂರ್ತಿ ಆರ್ಗನೈಸ್ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಹಾಗೇ ಹೋಯಿತು. ಅದ್ರಾಗ ಒಂದೆರಡು ಪಾಟ್ಗಳು ಬೇರೆ ತರಬೇಕಿತ್ತು, ಗಿಡಗಳು, ಅವನ್ನೆಲ್ಲ ತಂದಿದ್ದು. ಮತ್ತು ಆನ್ಲೈನಿಂದ ನಾನು ಬುಕ್ ಮಾಡಿದ್ದೆ. ಇದು ಫ್ಲವರ್ಸು, ರೆಡಿಮೇಡ್ ಫ್ಲವರ್ಸು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿದ್ದಾವೆ. 10 ಪೀಸಸ್ ಏನೋ ಬಂದಿದ್ವು. ಅವು ಶೋ ಪೀಸಸ್ ಥರ ನಾವು ಗ್ಲಾಸಲ್ಲಿ ಹಾಕಿಟ್ಟು ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣ್ತಿರ್ತವೆ. ಅದ್ರ ಜೊತೆಗೆ ಒಂದು ಮೇಣದ ಬತ್ತಿಗಳು, ಅವು ಕೂಡ ಶೋ ಪೀಸಸ್ ಥರ ತರಿಸಿದೆ. ಅವು ನೀರಲ್ಲಿ ಹಾಕಿ ತೇರ್ತಾ ಇರುತ್ತದೆ. ಅದನ್ನು ಅಂಟಿಸಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ. ಆಮೇಲೆ ಅಂಟಿಸಿ ಲಾಸ್ಟಿಗೆ ತೋರಿಸಿದ್ದೀನಿ. ಈಗ ನೋಡಿ ನಂದು ಲಿವಿಂಗ್ ರೂಮ್ ಈ ಥರ ರೆಡಿಯಾಗಿ ಹೋಯಿತು. ಈ ಥರ ರೆಡಿ ಮಾಡ್ಬೇಕಂದ್ರೆ ನಮ್ಮ ಮನೆಯವ್ರನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ನಾನು ಅವ್ರು ಇಲ್ದಾಗಲೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ಅವ್ರಿಗೆ ಬಂದುಬಿಟ್ರೆ ಮಧ್ಯಾಹ್ನ ಬಂದಾಗ ಅವ್ರ ಜೊತೆ ಸುಮ್ಮನೆ ಕುಂತಿರ್ತೀನಿ. ಅವ್ರು ಹೋದಾಗ ಮಾತ್ರ ನಾನು ಪೂರ್ತಿ ಕೆಲಸ ಮಾಡಿದರೆ ನಂಗೆ ನೀಟಾಗಿ ಪರ್ಫೆಕ್ಟ್ ಆಗಿರೋದು. ಅವರಿದ್ರೆ ಅಷ್ಟು ಪರ್ಫೆಕ್ಟೆನ್ಸ್ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ರೆಡಿಮೇಡ್ ಫ್ಲವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ. ಮೇಣದ ಬತ್ತಿ ಎಲ್ಲ ರಾತ್ರಿ ನೈಟೆಲ್ಲ ಹಚ್ಚಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.